ಸೆಕೆಂಡ್ ಇದೆ ದಾರ ಇಲ್ಲಿ ದಾರ ದಾರ ಇದೆ ಏ ಪೂಜಾ ಪೂಜಾ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬೆಳಗ್ಗೆ ಮಳೆ ಬರ್ತಾ ಇದೆ. ಸೊ ನಾನು ಗೌರ್ಮೆಂಟ್ನ ಅಶ್ವಮೇಧ ಬಸ್ಸಲ್ಲಿದ್ದೇನೆ. ಎಲ್ಲಿ ಹೋಗ್ತಿದ್ದೇನೆ ಅಂದ್ಕೊಂಡ್ರಾ? ಸೊ ನನ್ನ ಟ್ರಿಪ್ ಇವತ್ತು ಕೂರ್ ಕಡೆಗೆ. ಸೊ ಗುಂಡುಗೆ ಆಫೀಸ್ ಇತ್ತು, ಹಾಗಾಗಿ ಅವ್ರು ಬರಲಿಕ್ಕಾಗಲಿಲ್ಲ. ಹಾಗೆ ನಾನೊಬ್ಬಳೇ ಪೂಜನ್ ಮನೆ ಬಾಣಾವರಕ್ಕೆ ಹೊರಟಿದ್ದೇನೆ. ಸೊ ಬಾಣಾವರಕ್ಕೆ ಹೋಗಬೇಕಂದ್ರೆ ನಾನು ಕುಶಾಲನಗರಕ್ಕೆ ಹೋಗಿ ಆಮೇಲೆ ಹೋಗಬೇಕು. ಸೊ ಹೋಗಬೇಕಾದ್ರೆ ನಂಗೆ ಬಸ್ಸಲ್ಲೊಬ್ಬರು ಆಂಟಿ ಪರಿಚಯ ಆಗಿದ್ದರು. ಸೊ ಅವರು ವಿರಾಜಪೇಟೆ ಊರಿನವರಂತೆ. ಹಾಗಾಗಿ ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ರು. ನೋಡಿ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾರೆ ನನ್ನ ಜೊತೆ, ಕೇಳಿಸ್ಕೊಳ್ಳಿ. ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ಮಾಡಿ ಹಾಕ್ತೇನೆ. ಆದರೆ ಅವಳಿಗೆ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಅವಳು ಒಂದು 3-4 ವರ್ಷ ಆಯಿತು ಸ್ಟಾರ್ಟ್ ಮಾಡಿ, ತಂಗಿ. ಇವರೇ ನನಗೆ ಬಸ್ಸಲ್ಲಿ ಸಿಕ್ಕಿದ ಒಬ್ಬರು ಫ್ರೆಂಡ್. ಇವರ ಹೆಸರು ಯಮುನಾ ಅಂತ. ಸುಳ್ಯ KVG ಸ್ಕೂಲಲ್ಲಿ ವರ್ಕ್ ಮಾಡ್ತಾರಂತೆ. ಸೊ ಹಾಗೆ ನನಗೆ ಅವ್ರದ್ದು ಬಸ್ಸಲ್ಲಿ ಪರಿಚಯ ಆಯಿತು. ನಾನು ಮಂಗಳೂರಿಂದ ಹೊರಡಬೇಕಾದ್ರೆ ತುಂಬಾ ಜೋರು ಮಳೆ ಇತ್ತಲ್ವ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪನೂ ಮಳೆ ಇಲ್ಲ. ಸೊ ವಾತಾವರಣ ಅಂದರೆ ಹೀಗೇ ಇರುತ್ತೆ. ಯಾಕಂದರೆ ನಾನು ಸಾಧಾರಣ 100-120 ಕಿಲೋಮೀಟ್ರ್ ಕ್ರಾಸ್ ಆಗಿದ್ದೆ ಮಂಗಳೂರಿಂದ. ಸೊ ಆ ಟೈಮಲ್ಲಿ ನೋಡಿ, ಇಲ್ಲಿ ಮಳೆನೇ ಇಲ್ಲ. ಮಂಗಳೂರಲ್ಲಿ ಹೆವಿ ಮಳೆ ಇತ್ತು. ಒಂದೇ ದಿನ ನಾನು ಸಾಧಾರಣ 2-3 ಗಂಟೆಯ ವ್ಯತ್ಯಾಸದಲ್ಲಿ ಮಂಗಳೂರು ಮತ್ತು ಮಡಿಕೇರಿ, ಕುಶಾಲನಗರದಲ್ಲಿ ಬೇರೆ ಬೇರೆ ರೀತಿಯ ವಾತಾವರಣವನ್ನು ನೋಡಿದೆ ಇವತ್ತು. ಸೊ ಮಂಗಳೂರಲ್ಲಿ ಹೆವಿ ರೈನ್ ಆದರೆ ಇಲ್ಲಿ ರೈನೇ ಇಲ್ಲ, ಚೆನ್ನಾಗಿ ಬಿಸಿಲಿತ್ತು. ಒಂದೇ ಬಸ್ಸಲ್ಲಿ ವಿಂಡೋ ಸೈಡಲ್ಲಿ ಕೂತು ಸಾಕಾಗಿ ಹೋಯಿತು. ಸೊ ಫೈನಲಿ ನಾನು ಕುಶಾಲನಗರದಲ್ಲಿ ಬಂದು ಇಳ್ಕೊಂಡು ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ, ಈಗ ಪ್ರೈವೇಟ್ ಅಂದರೆ ಇದು ಸೋಮವಾರಪೇಟೆಗೆ ಹೋಗೋ ಬಸ್ಸು. ಸೊ ಆ ಸೋಮವಾರಪೇಟೆ ಬಸ್ಸಲ್ಲಿ ಹತ್ಕೊಂಡು ನಾನು ಬಾಣಾವರದಲ್ಲಿ ಇಳ್ಕೋಬೇಕು. ಸೊ ಆ್ಯಕ್ಚುಲಿ ಪ್ರೈಸ್ ಎಷ್ಟು ಗೊತ್ತಿಲ್ಲ, ಬಟ್ ನಾನು ಹೊಸಬಳು ಅಂತನೋ ಏನೋ ಗೊತ್ತಿಲ್ಲ, ನನ್ನ ಲ್ಯಾಂಗ್ವೇಜ್ ಚೇಂಜ್ ಇತ್ತು ಅಲ್ಲಿ ಬರಬೇಕಾದ್ರೆ. ಹಾಗಾಗಿ ಅವರು ನನ್ನ ಕೈಲಿ 40 ರೂಪೀಸ್ ತೊಗೊಂಡ್ರು. ಕುಶಾಲನಗರದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅಷ್ಟು ಹಣ ಇಲ್ಲ ಆ್ಯಕ್ಚುಲಿ. ಲಾಸ್ಟ್ ಟೈಮ್ ಆದಾಗ ನಾನು 25-30 ರೂಪೀಸ್ ಕೊಟ್ಟಿದ್ದೆ. ಈ ಸಲ ಬಸ್ಸಲ್ಲಿ ಜನನೂ ಇರಲಿಲ್ಲ, ಹಾಗಾಗಿ ಅವ್ರು ನನ್ನ ಕೈಲಿ 40 ರೂಪೀಸ್ ತೊಗೊಂಡ್ರು. ಸೊ ನನ್ನ ಜರ್ನಿ ಈಗ ಬಾಣಾವರದ ಕಡೆಗೆ. ನಾನು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡ್ತಾಯಿದ್ದೇನೆ. ಸೊ ನನಗಿಲ್ಲಿ ವಾಯ್ಸ್ ಕೊಟ್ಟು ಮಾತಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೇನೆ. ಇದು ಹೆಬ್ಬಾಲೆ ಟು ಬಾಣಾವರದ ಮಧ್ಯದಲ್ಲಿರುವಂತಹ ಸುಂದರವಾದಂತಹ ಗದ್ದೆಗಳು. ಇಲ್ಲಿ ಕೆಸ ನೆಟ್ಟಿದ್ದಾರೆ, ಆಮೇಲೆ ಕೆಲವು ಕಡೆ ಗೆಣಸು ಹಾಕಿದರು, ಜೋಳ ಹಾಕಿದರು. ಸೊ ಇದನ್ನೆಲ್ಲ ನೋಡ್ಕೊಂಡು ನಾನು ನನ್ನ ಪ್ರಯಾಣವನ್ನು ಬಾಣಾವರದ ಕಡೆಗೆ ಮಾಡ್ತಾಯಿದ್ದೀನಿ. ಕೆಲವು ಕಡೆಯಲ್ಲಿ ನಾನು ಶುಂಠಿ ತೋಟವನ್ನು ನೋಡಿಕೊಂಡೆ. ಆ್ಯಕ್ಚುಲಿ ಇದು ಶುಂಠಿ ಆಮೇಲೆ ಕೆಸ ಗೆಣಸನ್ನು ನೆಡುವಂಥ ಟೈಮು. ಇನ್ನು ಕೆಲವರು ಗೆಣಸನ್ನು ಇವಾಗ ಕೀಳ್ತಾ ಇದ್ದಾರೆ. ಫೈನಲಿ ನಾನು ಬಾಣಾವರದಲ್ಲೇ ಬಂದು ಇಳಿದೆ. ಇಲ್ಲಿ ನನ್ನ ತಮ್ಮ ಶಾಂತಪ್ಪನ ನಾನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇಲ್ಲಿಂದ ನಾವು ಆಲೂರಲ್ಲಿರುವಂತಹ ರಂಗನಾಥ್ ಅವ್ರದ್ದು ಬೇಕರಿ ಇದೆ. ಸೊ ಆ ಬೇಕರಿಗೆ ಹೋಗಿ ಕೆಲವೊಂದು ಐಟಮನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೋದ್ವಿ.
ನಾವೆಲ್ಲರೂ ಫ್ರೆಂಡ್ಸ್ ಸೇರಿಕೊಂಡು ಪೂಜನ ಎಂಗೇಜ್ಮೆಂಟಿಗೆ ಡೆಕೋರೇಷನನ್ನು ಮಾಡ್ತಾ ಇದ್ದೇವೆ ನೋಡಿ. ಸೊ ಇದನ್ನೆಲ್ಲ ನಾವೇ ಮಾಡಿರುವಂಥದ್ದು. ಸೊ ಇಲ್ಲಿ ಆಶೆಯಣ್ಣ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಲಿಕ್ಕಿ, ವೇದ, ಆಮೇಲೆ ಮೈಸೂರಿನ ರಾಜೇಶ್ ಅಣ್ಣ ಅಂತಿದ್ದರು. ಸೊ ಅವರು ಕೂಡ ಇಲ್ಲಿ ಬಲೂನ್ ಊದ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂದು ಸೆಕೆಂಡ್ ಇದೆ ದಾದ ಇಲ್ಲಿ ದಾರ ದಾರ ಇದೆ. ए पूजा पूजा ಮೈಸೂರು ಬಂದ್ಮೇಲೆ ಕಾಲ್ ಮಾಡ್ತೀನಿ ಫಂಕ್ಷನ್ಗೆ. ಇಲ್ಲಿದೆ ಹಾಕಿ ನೂಲು. ಹೋಯ್ತು ಪರ್ಫೆಕ್ಟ್ ಇದ್ದಾರೆ, ಸರಿ ಇದ್ದಾರೆ. ಹಾ ಇದೆ ನಿಮಿಷ ಇದೆ ಇದಾ ಬರ್ತೀನಿ ಇದಾ ಹೇಳಿದ್ರು ಚೂರು ನೀರು ಹಾಕೊಂಡ್ ಕುಡೀರಿ ಅಂತ. ಹೋಗಿದ್ ಕಡೆ ವಾಪಸ್ ಬಂತು. ಬಿಳಿಕಲ್ಲ ಆದ್ರೆ ಅವರ ಪೇಷನ್ಸ್ ಮೆಚ್ಚಬೇಕು. ನಾನು ಇಷ್ಟೆಲ್ಲ ಹಾಕಿದವ್ರೆ, ನಾನೊಂದು 2 ಹಾಕಿದ್ದೇನೆ. ನಾನೇ ಸತ್ಯ ಬಿಸಾಕೋಯ್ತಿದ್ದೆ. ಇಲ್ಲಿ ಪ್ರೇಮಮ್ಮ ಮತ್ತು ಪ್ರೇಮಮ್ಮನ ಚಿಕ್ಕಮ್ಮಂದಿರು ಸೇರಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಅಂದರೆ ಕಾಯಿ ಹೋಳಿಗೆ. ಸೊ ಅದನ್ನು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ.